ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ಡೈಲಿ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ನಮಗೂ ಕೂಡ ಒಂದು ಮೋಟಿವ್ ಆಗಿರುತ್ತೆ. ಹಾಗೆ ಇವತ್ತು ಬೆಳಗ್ಗೆನೇ ಎದ್ದು ಈಚೆಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾಷ್ಟ ರೆಡಿ ಮಾಡ್ತಾಯಿದ್ದೆ. ಇವತ್ತು ನಾಷ್ಟಕ್ಕೆ ಗೋಧಿ ದೋಸೆ ಹಾಗೆ ಕ್ಯಾರೆಟ್ ಇದ್ದವು, ಅದರಲ್ಲೇ ಕ್ಯಾರೆಟ್ ಪಲ್ಯ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ನಾನು ಈ ರೆಸಿಪಿನ ಏನು ಶೇರ್ ಮಾಡಿಲ್ಲ, ಯಾಕಂದರೆ ತುಂಬ ಸತಿ ಶೇರ್ ಮಾಡಿದ್ದೀನಿ. ಇನ್ಸ್ಟೆಂಟಾಗೆ ಮಾಡ್ಕೊಳ್ಬೋದು, ಟೈಮ್ ಕೂಡ ನಮಗೆ ಸೇವ್ ಆಗುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಬೇಗ ಮಾಡಿಕೊಂಡೆ. ಹಾಗೆ ಅಪ್ಪನೂ ಕರ್ಕೊಂಡು ಬರೋದಿತ್ತು, ಆ ಪ್ಲ್ಯಾನ್ ಇತ್ತು. ಆದರೆ ಅಮ್ಮ ಇಲ್ಲಿಗೆ ನೆನ್ಮಂಗ್ಲದ ಹತ್ರ ಬರ್ತೀನಿ, ಸ್ವಲ್ಪ ಸೈಬರಲ್ಲಿ ಕೆಲಸ ಇದೆ ಅಂತ ಹೇಳಿದರು. ಹಾಗಾಗಿ ನಾವು ಕೂಡ ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿಯಾಗಿ ಹೊರಟೆ. ನಾವು ಸ್ವಲ್ಪ ಫಂಕ್ಷನ್ ಇತ್ತು, ಹಾಗಾಗಿ ಇನ್ನು ಅಪ್ಪನಲ್ಲಿ ಬಿಡ ಇನ್ನು 2-3 ದಿವಸ ಬಿಟ್ಟು ಕರ್ಕೊಂಬರಿವಂತೆ ಅಂತ ಹೇಳಿದ್ರು. ಫಂಕ್ಷನ್ ಇದ್ದಿದ್ದರಿಂದ ಇಲ್ಲ ನಾವೇ ಬರ್ತೀವಿ ಅಂತ ಹೇಳಿದ್ವಿ. ಆದರೆ ಅಮ್ಮ ಇಲ್ಲಿಗೆ ಬರಬೇಕಾಗಿತ್ತಲ್ಲ, ಸರಿ ಆಯಿತು ನಾನೇ ಕರ್ಕೊಂಡು ಬರ್ತೀನಿ, ನೀನು ಬಂದುಬಿಡು ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ರೆಡಿಯಾಗಿ ಹೊರಟ್ವಿ. ಹೋಗ್ತಾ ಅಲ್ಲೂ ಕೂಡ ದೇವ್ರ ಜಾತ್ರೆ ನಡೀತಾ ಇತ್ತು. ನೋಡಿಕೊಂಡು ತೇರೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ ಕಡೆಯಿಂದ ಬರ್ತಾ ಎಲ್ಲ ನೋಡ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡ್ವಿ, ಆದರೆ ಆಗಲೇ ಇಲ್ಲ. ಯಾಕಂದರೆ ತೀರಾ ಬಿಸಿಲು, ರಶ್ ಆಗೋಯಿತು, ಟ್ರಾಫಿಕ್ ಆಗೋಯಿತು. ಅಪ್ಪು ಬೇರೆ ಇದ್ದ, ಲಗೇಜು ಎಲ್ಲ ಒಂದೇ ಸಮ ಇದಾಗೋಯಿತು. ಅಲ್ಲಿ ನೋಡ್ಬೋದು ಅಮ್ಮ ಬಿಟ್ಟಿದ ತಕ್ಷಣ ನನ್ನ ಹತ್ರಕ್ಕೆ ಬರ್ತಾಯಿಲ್ಲ. ಅಪ್ಪು ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟಿದ್ದಾನೆ. ಫುಲ್ಲು ಮಿಸ್ ಮಾಡ್ಕೊಂಡಿದ್ದಾನೆ ಅವ್ರ ಅಪ್ಪನಂತೂ. ಅಪ್ಪ ಅಪ್ಪ ಅಂದ್ಕೊಂಡೇ ಹೋಗ್ಬಿಟ್ಟ ಸಡನ್ನಾಗಿ ನೋಡಿದ ತಕ್ಷಣ. ಆಮೇಲೆ ನನ್ನನ್ನು ಇದನ್ನು ಮಾಡಿ ನನ್ನ ಹತ್ರ ಬಂದ. ಏನು ಪ್ರೀತಿನೋ ಅಪ್ಪನ ಮೇಲೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೇಳ್ತಾಯಿದ್ರು, ನಗಾಡ್ತಾಯಿದ್ರು. ನೋಡ್ಬೋದು ಮುಂದಕ್ಕೆ ಹೋಗಿ ಕುತ್ಕೊಂಡ್ಬಿಟ್ಟು ಆಮೇಲೆ ಬ್ಯಾಗ್ ಕೊಟ್ಟಿದ್ದಕ್ಕೆ ಬ್ಯಾಗ್ ಇಟ್ಕೊಂಡ. ಹಾಗೆ ಅಮ್ಮನ ಸೈಬರ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಸೈಬರಲ್ಲಿದ್ದರು. ಹಾಗಾಗಿ ಅಲ್ಲಿಗೆ ಹೋಗಿ ಅವರೇನೋ 3 ದಿವಸ ಇದ್ರಲ್ವ, ಹಾಗಾಗಿ ತಿಂಡಿ ತೊಗೊಂಡೋಗು ಅಂತ ಕಾಸು ಕೊಡ್ತಾಯಿದ್ರು. ನಾನೇನು ಬೇಡ ಸುಮ್ಮನಿರು ಅಂತ ಹೇಳಿದ್ರು. ಅಯ್ಯೋ ಇರಲಿ ತೊಗೊಂಡೋಗು, ಏನೂ ಇಲ್ಲ ತೊಗೊಂಬರಲಿಲ್ಲ ನಾನು ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ರು. ಇನ್ನು ನಾನು ತಿಂಡಿ ಏನೋ ತೊಗೊಂಡೋಗಲ್ಲ, ಹಣ್ಣೇನೋ ತೊಗೊಂಡೋಗ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಕ್ಕೆ ಅವ್ನು ಮುತ್ತು ಕೊಡ್ತಾ ಇದ್ದಾನೆ. ಎಷ್ಟು ಕ್ಯೂಟಾಗಿ ಕೊಟ್ಟ, ನಗಾಡಿಕೊಂಡು. ಅಲ್ಲಿಂದ ನಮಗಿನ್ನ ಇನ್ನು ಶಾಪಿಂಗ್ ಎಲ್ಲ ಇತ್ತಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಕರ್ಕೊಂಡು ಹೊರಟ್ವಿ. ಸಣ್ಣ ಪುಟ್ಟದೆಲ್ಲ ತೊಗೊಂಡು ಆನಂತರ ಅಪ್ಪಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಹೊರಟು. ಅಪ್ಪು ನೋಡ್ಬೋದು ಸೇಲ್ಸಲ್ಲಂತೂ ಶರ್ಟ್ಗಳೆಲ್ಲ ಅಲ್ಲೇ ಅವ್ನಿಗೆ ಎಟುಕುತ್ತಲ್ಲ, ಅದನ್ನೆಲ್ಲ ಎತ್ಕೊಂಡು ಅಮ್ಮ ಶಮ್ಮುಗೆ ಈ ಬಟ್ಟೆ ಚೆನ್ನಾಗಿ ಕಾಣಿಸುತ್ತಾ, ಅಮ್ಮ ಈ ಬಟ್ಟೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಅವನೇ ತೋರಿಸ್ತಾ ಇದ್ದ. ನನಗಂತೂ ಫುಲ್ಲು ಶಾಕು. ಮೊದಲಂದರೆ ನಾವೇ ಎತ್ಕೊಂಡು ಹೋಗ್ಬೇಕಾಯ್ತು, ಇವಾಗ ಅವನೇ ಎತ್ಕೊಂಡು ಇದು ಚೆನ್ನಾಗಿ ಕಾಣಿಸುತ್ತಾ ಅಂತ ನೋಡಿ ಹಿಂಗೆ ಹಿಡ್ಕೊಂಡು ತೋರಿಸ್ತಾ ಇದ್ದಾನೆ. ಇದು ಕಲರು ಚೆನ್ನಾಗೈತಾ, ಇದು ಬೇಡ ಇನ್ನೊಂದು ಅಂತ ಹೇಳ್ಬಿಟ್ಟು ಅವನೇ ತೋರಿಸ್ತಾ ಇದ್ದ. ಸೊ ಎಲ್ಲನೂ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ 2:30 ಆಗಿಬಿಟ್ಟಿತ್ತು. ಅಟ್ಲೀಸ್ಟ್ ಜಾತ್ರೆಗೆ ಹೋಗೋಣ ಅಂದ್ಕೊಂಡಿದ್ವಿ. ನೋಡ್ಬೋದು ಎಷ್ಟು ಜನ ಆಗಲೇ ಅರ್ಧಕ್ಕೇ ಸೇರ್ಕೊಂಬಿಟ್ಟಿದ್ರು. ಹಾಗಾಗಿ ನಾವೇನು ಹೋಗಲಿಲ್ಲ, ಸೀದಾ ಮನೆಗೆ ಬಂದ್ವಿ. ಹೊರಗಡೆ ಹೋಗಿದ್ವಲ್ವ, ಇವಾಗ ಬಂದೆ ಜಸ್ಟು. ಎಲ್ಲ ಐಟಮ್ಸ್ ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿದ್ದೀನಿ. ಅಪ್ಪುನ ಮಲಗಿಸಿದ್ದೀನಿ. ಪಾಪ ಅಲ್ಲೇ ರೋಡಲ್ಲೇ ಫುಲ್ ತೂಗುಳಿಸ್ತಾ ಇದ್ದ. ಅರ್ಧಕ್ಕೆ ಸ್ವಲ್ಪ ಟ್ರಾಫಿಕ್ ಆಗೋಯಿತು, ಅಲ್ಲಿ ಜಾತ್ರೆ ನಡೀತಾ ಇತ್ತು. ಹಾಗಾಗಿ ಹೆಂಗೋ ಒಂದು ನುಕ್ಕೊಂಡು ಬಂದ್ವಿ. ಅವನಿಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಟ್ಟಿತ್ತು. ಹಾಗಾಗಿ ಮಲಗಿಸಿದ್ದೀನಿ ಅವನ್ನ, ಫ್ಯಾನ್ ಹಾಕ್ಬಿಟ್ಟು ಮಲಗಿಸಿದ್ದೀನಿ. ನಮಗೆ ಫುಲ್ಲು ದಗೆ ಥರ ಅನ್ನಿಸ್ತಾ ಇದೆ. ಸಣ್ಣ ಪುಟ್ಟ ಶಾಪಿಂಗ್ ಇತ್ತು, ಹಾಗಾಗಿ ಹೋಗಿದ್ವಿ. ಅಪ್ಪಗೆ ಕೆಲವೊಂದು ಡೈಲಿ ವೇರ್ಸ್ ಶರ್ಟ್ಗಳು ಬೇಕಾಗಿತ್ತು, ಮದುವೆ ಇದೆ. ಹಾಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡೋಣ ಅಂತೇಳಿ ಹೋಗಿದ್ವಿ. ಅಂದರೆ ಕೆಲವೊಂದು ಸಣ್ಣ ಐಟಮ್ಸು, ಆಮೇಲೆ ಸ್ಲಿಪ್ಪರ್ಸು, ಅಪ್ಪಗೆ ಡೈಲಿ ವೇರ್ಸ್ ಶರ್ಟ್ಗಳೆಲ್ಲ ಬೇಕಾಗಿತ್ತು ಅಲ್ಲಿ ಹಾಕೋಕ್ಕೆ. ಸಮ್ಮರ್ ಆಗಿರೋದ್ರಿಂದ ಹೆವಿ ಬಟ್ಟೆ ಹಾಕಿರ್ತೀವಲ್ಲ, ಅದನ್ನು ಬಿಚ್ಚಾದ್ಮೇಲೆ ಸ್ವಲ್ಪ ಆರಾಮಾಗಿರೋ ಶರ್ಟ್ಗಳು ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಬರೋಣ ಅಂತ ಹೋಗಿದ್ವಿ. ನಾವು ಯಾವಾಗಲೂ ಅಲ್ಲಿ ಒಂದು ಬಿಗ್ ಬಜಾರ್ ಇದೆ, ಒಂಥರ ಮಕ್ಕಳದ್ದೇ ಮತ್ತು ದೊಡ್ಡವ್ರದ್ದು ಡೈಲಿ ವೇರ್ಸ್ ಶಾಪ್. ಅದು ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ನು. ಅಪ್ಪಗೂ ಅಷ್ಟೇ ಹೋದ ಸತಿ ಹಬ್ಬಕ್ಕೇನೋ ಹೋಗಿ ತೊಗೊಂಬಂದಿದ್ವಿ. ಡೈಲಿ ವೇರ್ಸ್ಗಾದರೆ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಯಾಕಂದರೆ ಮಕ್ಕಳು ಬೆಳೀತಾ ಸೈಜು ಡಿಫ್ರೆಂಟ್ ಆಗ್ತಾನೆ ಇರುತ್ತಲ್ವ, ಹಾಗಾಗಿ ಸುಮ್ಮನೆ ದೊಡ್ಡ ಅಂಗಡಿಗಳ್ಗೆ ಹೋಗಿ ತೊಗೊಳೋದ್ಕಿಂತ ಈ ಥರ ಹೋಗಿ ತೊಗೊಂಡ್ರೆ ನಮಗೆ ಕಮ್ಮಿ ಕೂಡ ಬೀಳುತ್ತೆ. ಹಾಗೆ ಮಕ್ಕಳು ಕೂಡ ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ, ಶರ್ಟ್ಗಳು ಆಮೇಲೆ ಪ್ಯಾಂಟ್ಗಳಾಗಿರ್ಬೋದು ಈ ಥರ. ಹಾಗಾಗಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಫುಲ್ಲು ಸ್ವೆಟ್ಟನ್ನು, ಈ ಬಿಸಿಲ ಶಾಪಿಂಗು ಅದಿದು ಅಂತ ಮಾತ್ರ ಹೋಗಬಾರ್ದು. ಅಮ್ಮ ಪಾಪುನ ಬಿಟ್ಬಿಟ್ಟು ಅವ್ರು ಹಂಗೆ ಸೈಬರಲ್ಲಿ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು, ಗೃಹಲಕ್ಷ್ಮಿದೇನೋ ಕೆಲಸ ಇತ್ತು. ಹಾಗಾಗಿ ಅಲ್ಲಿಗೆ ಹೋಗಿ ಅವ್ರು ಹಂಗೆ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ನಾವು ಈ ಕಡೆ ಕರ್ಕೊಂಬಂದ್ವಿ ಅಪ್ಪುನ.
ನಿಂತ್ಕೊಳ್ಳೋಕ್ಕೂ ಕೂಡ ಆಗಲಿಲ್ಲ, ಅಲ್ಲಿ ಅಷ್ಟು ಸೆಕೆ ನೋಡ್ಬೋದು ಇವಾಗ್ಲೂ. ಸೊ ಒಂದು ಸತಿ ಫ್ರೆಶ್ ಅಪ್ ಆಗಿಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಹಾಗೆ ಏನೇನೆಲ್ಲ ತೊಗೊಂಡೆ ಅಲ್ಲಿಂದ ಅಂತಲೂ ಕೂಡ ಸಣ್ಣದಾಗಿ ಶೇರ್ ಮಾಡ್ತೀನಿ ಅಷ್ಟೇ. ತುಂಬ ಏನು ನಾನೇನು ತೊಗೊಂಡಿಲ್ಲ. ನೀನು ಹೊರಗಡೆ ಏನೂ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ತುಂಬ ಬಿಸಿಲಿದೆ, ಜನ ಬೇರೆ, ನನಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ತದೆ ಅಷ್ಟು ಬಿಸಿಲಲ್ಲಿ. ಅಪ್ಪು ಬೇರೆ ಇದ್ನಲ್ವಾ, ಅವ್ನು ಬ್ಯಾಗ್ ಎಲ್ಲ ಇಟ್ಕೊಂಡು ಎಕ್ಸ್ಟ್ರಾ ಶಾಪಿಂಗ್ ನಾವು ಇನ್ನೊಂದು ದಿವಸ ಹೋಗಬೇಕಾಗಿತ್ತು. ಆದರೆ ಅವತ್ತೇ ಅವನ್ನೇ ಕರ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ವಲ್ಲ, ಹಾಗಾಗಿ ಹಂಗೆ ತೊಗೊಂಬಂದ್ಬಿಟ್ವಿ. ಅಪ್ಪುಗೆ ಶರ್ಟ್ಗಳು ತೊಗೊಂಡೆ. ಈ ಥರ ತುಂಬ ಚೆನ್ನಾಗಿದೆ, ಫ್ಲೆಕ್ಸಿಬಲ್ ಆಗಿದೆ. ಇವಾಗಂತೂ ಸಮ್ಮರ್ಗೆ ಈ ಥರ ಕಾಟನ್ದು ಹಾಕಿದ್ರೆ ಅವ್ರಿಗೆ ಆರಾಮಾಗಿ ಕಂಫರ್ಟಬಲ್ ಆಗಿರ್ತಾರೆ. ಹಾಗಾಗಿ ಇದೊಂದು ತೊಗೊಂಡೆ ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು. ಆನಂತರ ಇದು ತುಂಬ ಚೆನ್ನಾಗಿದೆ, ಫುಲ್ ಕಾಲರು ಈ ಥರದ್ದು. ಇದಕ್ಕಿಂತ ಮುಂಚೆ ಎರಡಿತ್ತು. ಇದು ವೈಟ್, ಸ್ವಲ್ಪ ಸಿಮೆಂಟ್ ಥರ ವೈಟ್ ಕಲರ್ ಆಗಿದೆ, ಫುಲ್ ತೋಳು ಬರುತ್ತೆ, ಚೆನ್ನಾಗಿದೆ. ಇದೂ ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದು ಡೈಲಿ ಒಂದು ಪ್ಯಾಂಟ್ ತೊಗೊಂಡೆ. ಈ ಥರದ್ದು ಪ್ಯಾಂಟ್ ತೊಗೊಂಡೋಗಿದ್ದೆ, ಅವನಿಗೆ ಪ್ಯಾಂಟ್ಗಳು ಸಿಗಲಿಲ್ಲ. ಈ ಥರದ್ದು ಒಂದೇ ಒಂದಿತ್ತು, ಹಾಗಾಗಿ ಒಂದೇ ಒಂದು ತೊಗೊಂಬಂದೆ. ಇನ್ನೊಂದು ದಿವಸ ಹೋಗಿ ತೊಗೊಂಬಂದ್ರೆ ಆಯಿತು ಅಂತ ಹೇಳ್ಬಿಟ್ಟು. ಹಾಗೆ ನಾನು ಒಂದೆರಡು ಪ್ಯಾಂಟ್ಗಳು ತೊಗೊಂಡೆ, ಅಂದರೆ ಡೈಲಿ ಯೂಸ್ಗೆ ಹಾಕ್ಕೊಳ್ಳೋಣ ಈ ಥರ ಅಂತ ಹೇಳ್ಬಿಟ್ಟು ತೊಗೊಂಡೆ. ಜಸ್ಟ್ ಇದು 150 ರೂಪಾಯಿ. ಡೈಲಿ ಯೂಸ್ ಅಲ್ವಾ, ಒಂದು 2-3 ದಿವಸ ಅಟ್ಲೀಸ್ಟ್ ಸ್ವಲ್ಪ ದಿವಸ ಬಂದರೂ ಸಾಕಾಗುತ್ತೆ ಅಂದ್ಬಿಟ್ಟು ತೊಗೊಂಡೆ. ಈ ಥರ ಡಾರ್ಕ್ ಬ್ಲೂ ಒಂದು, ಹಾಗೆ ಬ್ಲ್ಯಾಕ್ ಒಂದು ತೊಗೊಂಡೆ. ಚೆನ್ನಾಗಿದೆ. ಈ ಸಮ್ಮರ್ಗೆ ಈ ಥರ ಕಂಫರ್ಟಬಲ್ ಆಗಿರೋದು ಹಾಕ್ಕೊಂಡ್ರೆ ಬಟ್ಟೆಗಳು. ಸೊ 2 ಪ್ಯಾಂಟು ಅಷ್ಟೇ ತೊಗೊಂಡಿದ್ದು, ಬಟ್ಟೆ ಇನ್ನೇನು ತೊಗೊಂಡಿಲ್ಲ. ನೆಕ್ಸ್ಟ್ ಬಂದು ಸ್ಲಿಪ್ಪರ್ಸ್ ತೊಗೊಂಡೆ. ಸ್ಲಿಪ್ಪರ್ಸ್ ನನಗೆ ಅಂತ ಹೇಳ್ಬಿಟ್ಟು ತೊಗೊಂಡೆ, ಚೆನ್ನಾಗಿದೆ. ಸ್ವಲ್ಪ ಪಿಂಕ್ ಆ್ಯಂಡ್ ವೈಟ್ ಇದರಲ್ಲಿ ತೊಗೊಂಡಿದ್ದೆ. ಈ ಥರ 1 ಇಂಚ್ ಹೀಲ್ಸ್ ಅಂತಾರಲ್ವ, ಆ ಥರದ್ದು ತೊಗೊಂಡೆ ಅಷ್ಟೇ. ನೆಕ್ಸ್ಟ್ ಬಂದು ಈ ಕವರಲ್ಲಿರೋದು. ಇದು ಪೂರ್ತಿ ನಾನು ಜ್ಯುವೆಲರ್ಸು ಮತ್ತು ಕೆಲವೊಂದು ಬಳೆ ಬೇಕಾಗಿತ್ತು, ಹಾಗಾಗಿ ಬಳೆ ಇದನ್ನೆಲ್ಲ ತೊಗೊಂಬಂದೆ. ಲಿಪ್ ಬಾಂಬು ಬಳೆ ಬಂದು ಇವಾಗೆಲ್ಲ ಈ ಥರ ಪಿಂಕ್ ಆ್ಯಂಡ್ ಗ್ರೀನ್ನ, ಡಾರ್ಕ್ ಗ್ರೀನ್ನ ತೊಗೊಂಡೆ ಬಳೆ. ಇದು ಜಾಸ್ತಿನೇ, ಡಜನ್ನು 100 ರೂಪಾಯಿ ಅಂತೆ ಇವಾಗೆಲ್ಲ. ಇದು ಒಂಥರ ಥ್ರೆಡ್ಡಲ್ಲ, ಒಂಥರ ಏನೋ ಹೇಳಿದ್ರು ಹೆಸರು, ನನಗೆ ನೆನಪಾಗ್ತಾಯಿಲ್ಲ ಯಾವುದಿದು ಅಂತ. ಈ ಥರದ್ದು 2 ಬಳೆ ತೊಗೊಂಡೆ. ನನ್ನ ಹತ್ರ ಗೋಲ್ಡ್ ಬಳೆಗಳಿದೆ ಅಲ್ವಾ, ಅದಕ್ಕೆ ಇದನ್ನು ಮ್ಯಾಚ್ ಮಾಡ್ಬೋದು. ಇವಾಗೆಲ್ಲ ಥ್ರೆಡ್ ಬ್ಯಾಂಗಲ್ನ ನಾನು ಕೇಳಿದೆ. ಥ್ರೆಡ್ ಬ್ಯಾಂಗಲ್ಲು ಈ ಲೋಕಲ್ ಶಾಪ್ಗಳಲ್ಲಿ ಎಲ್ಲೂ ಸಿಗೋಲ್ಲ. ನಾವು ಏನಿದ್ರು ಆನ್ಲೈನಲ್ಲೇ ಬುಕ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಈ ಥರ ತೊಗೊಂಬರ್ಬೇಕಾಗತ್ತೆ. ಥ್ರೆಡ್ ಬ್ಯಾಂಗಲ್ ಏನಂದರೆ ನಿಮ್ಗೆ ಈ ಸೆಂಟ್ರಲ್ ಒಂಥರ ಡಾಟ್ ಥರ ಗೋಲ್ಡ್ ಇದರಲ್ಲಿ ಇರುತ್ತೆ, ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಆ ಥರದ್ದು ಹುಡುಕ್ತೆ. ನಾನು 3-4 ಶಾಪ್ ಕೇಳಿದ್ದೀನಿ, ಇಲ್ಲ ಕೊನೆಗೆ ನಾನು ಬೈಸ್ಕೊಂಡೆ. ಏನಕ್ಕೆ ಅದೇ ಅಂತ ಹಿಡ್ಕೊಂಡಿದ್ಯಾ, ಆನ್ಲೈನಲ್ಲಿ ಬುಕ್ ಮಾಡಬೇಕಾಗಿತ್ತು ನಿಮ್ಗೆ ಬೇಕು ಅಂತ ಹೇಳಿದರೆ. ಇವಾಗ ಇಲ್ಲೆಲ್ಲ ಸಿಗುತ್ತಾ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಬುಕ್ ಮಾಡೋಷ್ಟು ಇವಾಗ ಟೈಮ್ ಇಲ್ಲ. ಹಾಗಾಗಿ ಈಚೆಗಡೆನೂ ಹೋಗಿ ಈ ಥರ ಪ್ಲೇನ್ ಬ್ಯಾಂಗಲ್ಸೇ ತೊಗೊಂಡು ಬಂದೆ. ನನ್ನ ಹತ್ರ ಗೋಲ್ಡ್ ಬ್ಯಾಂಗಲ್ಸ್ ಇದೆ ಅಲ್ವಾ, ಅದಕ್ಕೆ ಅಡ್ಜಸ್ಟ್ ಮಾಡೋಣ, ಮ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಮೇಕಪ್ ರಿಮೂವ್ ಮಾಡ್ತಾರಲ್ವ, ಮೇಕಪ್ ಸ್ಪಾಂಜ್ ಅಂತ ಹೇಳ್ಬಿಟ್ಟು ಡ್ರೈ ವೆಟ್ 2 ಮಾಡ್ಬೋದು. ಇದು ಮೇಕಪ್ ರಿಮೂವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ವೆಟ್ ಟಿಶ್ಯೂ ಬೇಕಾದ್ರೆ ತೊಗೊಂಡೋಗ್ಬೋದು. ವೆಟ್ ಟಿಶ್ಯೂ ಜೊತೆಗೆ ಇದೊಂದಿದ್ರೆ ಒಳ್ಳೆಯದು, ಯಾಕಂದರೆ ವೆಟ್ ಟಿಶ್ಯೂನೇ ಹಾಕಿ ಚೆನ್ನಾಗಿ ಉಜ್ಜೋದಕ್ಕಿಂತ ನೀರಲ್ಲಿ ನಾವು ಇದನ್ನು ತೆಗೆದು ಸ್ಪಾಂಜ್ ಥರ ಬರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಇದು ನೋಡ್ಬೋದು, ಜಸ್ಟ್ ನಾವು ನೀರಲ್ಲಿ ಹಿಂಗೆ ಅದ್ಬಿಟ್ಟು ಈ ಥರ ಪೂರ್ತಿ ಮೇಕಪ್ನ ತೆಗೆಯೋದು. ನನಗಲ್ಲಿತ್ತು, ಈ ಥರ ಹುಡುಕ್ತಾ ಇದ್ದೆ, ಚೆನ್ನಾಗಿದೆ ಈ ಥರದ್ದು. ನನ್ನ ಹತ್ರ ಇದು ಆಲ್ರೆಡಿ ಒಂದಿತ್ತು ಪಿಂಕ್ ಕಲರು, ಅದು ಸ್ವಲ್ಪ ಆಲ್ಮೋಸ್ಟ್ ಇದಾಗ್ಬಿಟ್ಟಿದೆ, ಹಾಗಾಗಿ ಹೊಸದು ತೊಗೊಂಡೆ ಇದನ್ನು. ನಂತರ ಜ್ಯುವೆಲರಿ ತೊಗೊಂಡೆ. ಗ್ರೀನ್ ಕಲರ್ ಪಲ್ಲು ಇರೋದು ಹುಡುಕ್ತಾ ಇದ್ದೆ ನಾನು. ಏನಂದರೆ ಆನ್ಲೈನಲ್ಲಿ ನಾನು ಈ ಥರ ಜ್ಯುವೆಲ್ಸ್ನ ಹುಡುಕ್ತಾ ಇದ್ದೆ ಆಯಿತಾ. ಆನ್ಲೈನಲ್ಲಿ ಏನಾಯಿತು ಅಂತ ಅಂದರೆ, ಆನ್ಲೈನಲ್ಲಿ ನಾನು ಇವಾಗ ನಿಮಗೆ ಈ ಥರ ಸೆಟ್ ಬರುತ್ತೆ, ಲಾಂಗ್ ಒಂದು ಶಾರ್ಟ್ ಒಂದು ಬರುತ್ತೆ, ತೋರಿಸ್ತೀನಿ. ಅವರು ಬಾಕ್ಸು ಈ ಥರನೇ ಹಾಕ್ಕೊಟ್ಬಿಟ್ರು, ನಾನು ಬಾಕ್ಸ್ ಕೊಡಿ ಅಂತ ಹೇಳಿದ್ದಕ್ಕೆ.
ಇವಾಗೆಲ್ಲ ನೀವು ನೋಡ್ತಾ ಇರ್ಬೋದು ಗ್ರೀನ್ ಪಲ್ಲು ಅಂತೂ ಆ ಜ್ಯುವೆಲ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಾಂಟ್ರಾಸ್ಟ್ ಕಲರ್ಗಳಿಗೆಲ್ಲ ಈ ಥರ ಜ್ಯುವೆಲ್ಸ್ ಹಾಕ್ತಾರೆ. ಇದು ಬಂದು ಶಾರ್ಟ್ ಜ್ಯುವೆಲ್ಲು, ಶಾರ್ಟ್ ಆಗಿದೆ ಇದು ಜ್ಯುವೆಲ್ಸು. ತುಂಬಾ ಚೆನ್ನಾಗಿದೆ, ನೋಡಿದ ತಕ್ಷಣ ಸಖತ್ ಇಷ್ಟ ಆಯಿತು ನನಗಿದು. ಈ ಥರದ್ರಲ್ಲಿ ಬೇರೆ ಬೇರೆ ಇತ್ತು, ಚೆನ್ನಾಗಿದೆ, ಒಂಥರ ಗೋಲ್ಡ್ ಥರನೇ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಇದು. ಆದರೆ ಇಲ್ಲಿ ವೈಟ್ ಸ್ಟೋನ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಅದು ಪಿಂಕ್ ಕಲರ್ ಸ್ಟೋನೇ ಕೊಟ್ಟಿದ್ರು. ಸೊ ಅದ್ರ ಜೊತೆ ಇದೊಂದು ಬಂದು ಲಾಂಗ್ ಹಾರ, ಇದು ಕೂಡ ಸೇಮ್ ಅದೇ ಥರನೇ ಇದೆ, ಗ್ರೀನ್ ಪಲ್ಲು ಇದೆ. ತುಂಬಾ ಇಷ್ಟ ಆಯಿತು ನನಗೆ. ಈ ಥರದ್ದು ನಾನು ಆನ್ಲೈನಲ್ಲೂ ಕೂಡ ನೋಡಿದ್ದೆ. ಆನ್ಲೈನಲ್ಲಿ ಏನಂದರೆ ನಿಮಗಿದು ಆನ್ಲೈನಲ್ಲಿ ಎಷ್ಟಿರ್ಬೋದು, ಮೀಶೋದಲ್ಲಿ ಆಲ್ಮೋಸ್ಟ್ ನಾನು ಮೀಶೋದಲ್ಲಿ ಕೂಡ ಕಮ್ಮಿನೇ ಇರುತ್ತೆ. ಆದರೆ ನೀವು ಯಾವುದಾದ್ರೂ ಪೇಜ್ಗೆ ಹೋಗಿ ಕೇಳ್ತೀನಿ ಅಂತ ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಎಷ್ಟು ಜಾಸ್ತಿ ಇರುತ್ತೆ ಅಂದರೆ ನಿಜವಾಗ್ಲೂ ಭಯಂಕರವಾಗಿತ್ತು. ಈ ಥರದನ್ನೇ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ 2-3 ಪೇಜನ್ನ ನೋಡಿದೆ, ಸೇಮ್ ಸೆಟ್ಟೇನೆ, ಆದರೆ ಇದು ಡಿಸೈನ್ ಸ್ವಲ್ಪ ಬೇರೆ ಇತ್ತು. ಇಲ್ಲಿ ಗ್ರೀನ್ ಪಲ್ಲು ಇರೋದನ್ನೇ ನೋಡಿದೆ, ಆದರೆ 600-700 ಅವ್ರು ಹೇಳಿದ್ದು. ಇದ್ರ ಜೊತೆ ನಿಮಗೇನೋ ಡಾಬ್ ಬೇಕು ಅಂದರೆ 1000 ರೂಪೀಸ್ ಮೇಲಾಗುತ್ತೆ ಅಂತ. ಇವಾಗ ನಾನು ಹೆಂಗೋ ಈಚೆ ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ವಿ, ಅಲ್ಲಿ ಕೆಲವೊಂದಿಷ್ಟು ಕಲೆಕ್ಷನ್ಸ್ಗಳಿತ್ತು. ಜಸ್ಟ್ ಇದು ನನಗೆ ಎಷ್ಟು ಸಿಕ್ಕಿರ್ಬೋದು ಅಂತ ನೀವೇ ಹೇಳಿ. ಇದೆರಡು ಪ್ಲಸ್ ಒಂದು ಇಯರಿಂಗ್ಸು, ನೀವು ನಂಬಲ್ಲ ಅಷ್ಟು ಕಡಿಮೆಗೆ ನನಗೆ ಸಿಕ್ಕಿದ್ದು. ಆನ್ಲೈನಲ್ಲೂ ಕೂಡ ಅಷ್ಟೇ ಇತ್ತು, ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಇತ್ತು. ನಾನು ಫಸ್ಟ್ ಈಚೆ ಕಡೆ ಹೋಗಿ ನೋಡ್ಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡೆ, ಆ ನಂತರ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ಅಂದ್ಕೊಂಡೆ. ಈಚೆ ಕಡೆನೇ ಕಮ್ಮಿ ಸಿಕ್ತಲ್ಲ, ಅದಕ್ಕೆ ಸುಮ್ಮನಾದೆ. ಸೊ ಇದು ಜಸ್ಟ್ ನನಗೆ 465 ರೂಪೀಸ್ಗೆ ಸಿಕ್ತು, 465. ನಿಜವಾಗ್ಲೂ ನನಗೆ ಕೊಡ್ಬೋದು ಅಂತ ಅಲ್ಲೇ ಅಂದ್ಕೊಂಡು ಪ್ಯಾಕ್ ಮಾಡಿಸ್ಬಿಟ್ಟೆ ನಾನು, ಅಷ್ಟು ಚೆನ್ನಾಗಿದೆ. ಪ್ರೈಸ್ ತುಂಬಾ ಕಡಿಮೆ ಬಿತ್ತು ನನಗೆ, ಎಷ್ಟು ಅಂದರೆ 465 ರೂಪೀಸು. ನಂಬಕ್ಕೆ ಆಗಲ್ಲ ಅಲ್ವಾ. ಇದ್ರ ಜೊತೆ ಒಂದು ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಅದೇ ಥರನೇ. ಅವ್ರು ಜಾಸ್ತಿ ಒಂದು 600 ರೂಪೀಸ್ ಹೇಳಿದ್ರು, 2 ಸೆಟ್ಟಿಗೂ, ಒಂದು ಸೆಟ್ ಪೂರ್ತಿ 600 ರೂಪೀಸ್ ಮೇಲೆ ಹೇಳಿದ್ರು. ನಾವು ಬಾರ್ಗಿಂಗ್ ಮಾಡಬೇಕಾಗಿಲ್ಲ. ಸೊ ಇದು ಬಂದು ಇಯರಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿದೆ, ತೂಕವಾಗೂ ಕೂಡ ಇದೆ. ನಾವು ಬಾರ್ಗಿಂಗ್ ಮಾಡಿ ಮಾತಾಡಿ ಕೊನೆಗೆ ಅವರು 465 ರೂಪೀಸ್ಗೆ ಹಾಕ್ಕೊಟ್ರು. 500 ರೂಪೀಸ್ ಅಂದರು, ಇಲ್ಲ ಕೊಡಂಗಿದ್ರೆ ಕೊಡಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ವಿ. ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಿಮಗೂ ಇಷ್ಟ ಆಯಿತಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ಜ್ಯುವೆಲರಿನ. ಇಷ್ಟೇ ಈಚೆ ಕಡೆ ಶಾಪಿಂಗ್ ಮಾಡ್ಕೊಂಬಂದಿದ್ವು. ಏನೇನೆಲ್ಲ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ವು ತೊಗೊಂಬಂದಿದ್ದೀನಿ. ನನಗೆ ಟೈಮ್ ಆಗಿದ್ದು ಅದು ಈ ಬಿಸಿಲಲ್ಲಿ ಓಡಾಡ್ಕೊಂಬರೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿದೆ. ಹಾಗಾಗಿ ಏನೇನೆಲ್ಲ ತೊಗೊಂಬಂದೆ ಅಂತ ಹಂಗೆ ತೋರಿಸಿದ್ದೀನಿ. ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಪ್ರವೀಣ್ ಅವ್ರು ಇರಲಿಲ್ಲ, ನನಗೊಂದು ಬಿಟ್ಬಿಟ್ಟು ಈಚೆ ಹೋಗಿದ್ದರು. ಹಾಗಾಗಿ ನಾನು ನಿಮಗೆ ಸ್ವಲ್ಪ ಶಾಪಿಂಗ್ದೆಲ್ಲ ತೋರಿಸ್ಬಿಟ್ಟು ಆನಂತರ ಹಸುಗಳಿಗೆ ಮೇವು ಬೇರೆ ಹಾಕಿರಲಿಲ್ಲ ಅಂತ ಹೇಳ್ಬಿಟ್ಟು ಬಂದು ಮೇವು ಹಾಕ್ತಾಯಿದ್ದೆ. ಪಾಪ ಎಲ್ಲ ನೋಡ್ತಾಯಿದ್ದು ಯಾವಾಗ ಮೇವು ಹಾಕ್ತಾರೆ ಅಂತ ಕೇಳಿಬಿಟ್ಟು. ಹಾಗೆ ನಾನು ಸತಿ ಹಸುಗಳನ್ನ ಮಾರಿಬಿಟ್ವಿ ಅಂತ ಕೇಳಿದಾಗ 1-2-3 ಜನ ಕಮೆಂಟ್ ಮಾಡಿದರು, 4 ಹಸು ಇತ್ತಲ್ವ, ಯಾಕೆ ಮಾರಿದ್ದು, ಏನು ವಿಷಯಕ್ಕೆ ಮಾರಿದ್ದು ಅಂತ. ನಾನು ಅದರಲ್ಲೇ ಹೇಳಿದ್ದೀನಿ, ಈ ತಿಂಗಳು ಸ್ವಲ್ಪ ಬೇರೆ ಕೆಲಸಗಳಿರೋದ್ರಿಂದ ಹಸುನ ನಾವು ನೋಡ್ಕೊಳ್ಳೋದಕ್ಕಾಗ್ತಾಯಿಲ್ಲ, ಯಾಕಂದರೆ ಅದಕ್ಕೆ ಅಂತಲೇ ಒಬ್ಬರು ಅಂತ ಇರಲೇಬೇಕು. ಹಾಗಾಗಿ ಈ ತಿಂಗಳಲ್ಲಿ ಈ 2 ಹಸುನ ನೋಡಿಕೊಂಡು ಆಮೇಲೆ ಮುಂದಿನ ತಿಂಗಳಿಂದ ಇನ್ನೊಂದು 2 ಹಾಲಿಂದು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ಅದ್ರ ಜೊತೆ ಇನ್ನೂ ಏನೋ ಒಂದು ಬೇರೆ ಪ್ಲ್ಯಾನ್ ಕೂಡ ಇದೆ, ಅದನ್ನು ಇವಾಗಲೇ ಹೇಳಲ್ಲ. ಮುಂದೆ ಅದೇನಾದರೂ ಆಯಿತು, ಅದು ನಮ್ಮ ಕೈ ಹಿಡೀತು, ಓಕೆ ನಾವು ಮಾಡ್ತಾಯಿದ್ದೀವಿ ಅಂದಾಗ ನಾನು ಖಂಡಿತವಾಗ್ಲೂ ಆ ವಿಷಯನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಅದರಲ್ಲೇನಿಲ್ಲ. ಆ ಮೇವೆಲ್ಲ ಹಾಕ್ಬಿಟ್ಟು ಬಂದೆ, ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೆ. ಸಖತ್ತು ತಣ್ಣಗೆ ಗಾಳಿ ಬರ್ತಾಯಿತ್ತು ಶೆಡ್ಡಲ್ಲಂತೂ. ಹಾಗಾಗಿ ಅಲ್ಲೇ ಕೂತ್ಕೊಂಡು ಇನ್ನೊಂದು ಸರ್ತಿ ಅವತ್ತಿಂದ ಒಂದು ಅರ್ಧ ಖಾಲಿ ಮಾಡಿದ್ಮೇಲೆ ಇನ್ನೊಂದು ಸರ್ತಿ ತಿರ್ಗಾ ಮೇವೆಲ್ಲ ಹಾಕ್ಬಿಟ್ಟು ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಆನಂತರ ಮಧ್ಯಾಹ್ನ ಅಡುಗೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಪಲ್ಯ ಮಾತ್ರ ಇತ್ತು. ಅದಕ್ಕೆ ಮೊಸಪ್ಪು ಸಾರು ಮಾಡೋಣ ಅಂತೇಳಿ ಹೊಲ್ದ ಹತ್ರ ಹೋಗಿದ್ರು ಪ್ರವೀಣ್ ಅವರು. ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು, ಪಾಲಕ್ ಸೊಪ್ಪು ಮತ್ತು ದಂಟಿನ ಸೊಪ್ಪು ಎಲ್ಲ ಕಿತ್ಕೊಂಡು ಬಂದಿದ್ದರು. ಹಾಗಾಗಿ ಸರಿ ಆಯಿತು, ಸ್ವಲ್ಪ ಅಡುಗೆ ಮಾಡಿಬಿಡೋಣ, ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನೇ ಮಾಡ್ತಾಯಿದ್ದೆ. ಸೊಪ್ಪು ಸಾರು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಹೊಲದಲ್ಲಿ ಬಿಟ್ಟಿರೋದಲ್ವ, ಎಲೆನೇ ಕಿತ್ಕೊಂಡ್ಬಂದಿದ್ರು, ತುಂಬ ಚೆನ್ನಾಗಾಗಿತ್ತು. ಮುದ್ದೆ ಮಾಡಿ ರೈಸ್ ಕೂಡ ಮಾಡಿದ್ದೆ. ಸೊ ಊಟ ಎಲ್ಲ ಮಾಡಿ ಸಂಜೆ ಆದಮೇಲೆ ನಾನು ತಿರ್ಗಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಆಯಿತು,
ಕೆಲಸ ಎಲ್ಲ ಮುಗಿಸ್ದೆ, ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸಿ. ನನ್ನ ಡ್ರೆಸ್ಸಿಂಗ್ ಟೇಬಲ್ ರೂಮ್ ಅಂತ ಹೇಳೋದಕ್ಕೆ ಆಗಲ್ಲ, ಆ ಥರ ಆಗಿದೆ. ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ. ಹಾಗಾಗಿ ಇವಾಗ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಅಪ್ಪು ಈಚೆಗಡೆ ಆಟಾಡೋದಕ್ಕೆ ಹೋಗಿದ್ದಾನೆ. ಅವ್ನಿಗೆ ಬಂದಿದ್ದ ತಕ್ಷಣ ಶುರು ಆಗೋಯ್ತು ಒಂದು ಆಟಾಡೋದು. ಹಾಗಾಗಿ ಅವನು ಆಟಾಡೋದಕ್ಕೆ ಹೋಗಿದ್ದಾನೆ. ನನ್ನ ರೂಮ್ ನೋಡ್ಬೋದು, ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಎಲ್ಲ ಎತ್ತಿಟ್ಬಿಟ್ಟು, ಅಪ್ಪುದು ಬಟ್ಟೆ ಎಲ್ಲ ಇತ್ತು ಇಲ್ಲೇ ಎಲ್ಲ ಇಟ್ಟಿದ್ದೆ, ಇದನ್ನು ಎತ್ತಿಡ್ಬೇಕು. ಇವಾಗ ಒಂದೊಂದೇ ಮುಗಿಸ್ಕೊತೀನಿ. ಅವನದು ಬಟ್ಟೆನೆಲ್ಲ ಎತ್ತಿಡ್ತಾ ಇದ್ದೆ. ಅವ್ನು ವಾರ್ಡ್ರೋಬಲ್ಲಿ ಅವ್ನಿಗೆ ಆಗದೆ ಇರೋದನ್ನೆಲ್ಲ ಸೈಡ್ಗೆ ಎತ್ತಿಟ್ರೆ ನಾನು ಅಲ್ಲಿಟ್ಟು ತೊಗೊಂಡೋಗಿ ಬೇರೆ ಕಡೆ ಇಕ್ಕಣ ಅಂದರೆ ಅವ್ನು ತೊಗೊಂಡೋಗಿ ತಿರ್ಗಾ ರೂಮ್ಗೆ ಎಲ್ಲ ಹಾಕಿ ಎಲ್ಲ ಗಬ್ಬೆಬ್ರಿಸ್ತಾ ಇದ್ದ. ಅದು ಏನು ಖುಷಿ, ಏನು ಜೋಶಲ್ಲಿ ಎಲ್ಲ ತೊಗೊಂಡೋಗಿ ಎಸಿತಾ ಇದೆ. ಏನೋ ದೊಡ್ಡದಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ. ಪರವಾಗಿಲ್ಲ, ಈ ಥರದ್ದೆಲ್ಲ ಕಲಿಬೇಕು. ಏನೋ ಒಂದು ಮಾಡು ಅಂತ ಹೇಳಿದ ತಕ್ಷಣ ಮಾಡ್ತಾನಲ್ವ, ಆ ಥರದ್ದೆಲ್ಲ ಕಲಿಬೇಕು. ಅದರಲ್ಲೂ ಅವ್ನು ಬಂದಿದ ತಕ್ಷಣ ನಮಗೆ ಇನ್ನೇನೋ ಹೊಸ್ದಾಗಿ ಒಂಥರ ಜೋಶು, ಎನರ್ಜಿ ಥರ. ಯಾಕಂದರೆ ಅವನು ಬಂದಿದ ತಕ್ಷಣ ನಮಗೆ ಏನೋ ಖುಷಿ. ಅವ್ನು ಏನು ಗಲೀಜು ಮಾಡಿದ್ರು ಕೋಪ ಬರ್ತಾಯಿಲ್ಲ. ಅವನು ಆಟ ಆಡಿಕೊಂಡು ನಮ್ಮ ಮುಂದೆ ನಗಾಡಿಕೊಂಡು ಅಮ್ಮ ಅಮ್ಮ ಅಂದ್ಕೊಂಡು ನಮ್ಮ ಸುತ್ತ ಓಡಾಡ್ಕೊಂಡಿದ್ದಾನಲ್ಲ, ಅದೇ ಒಂಥರ ನಗ. ಸೊ ಸಂಜೆ ಇನ್ನು ನಾನು ಪಾಪು ಇಬ್ಬರೇ ಇದ್ದಿದ್ದು. ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆನಂತರ ನಾವಿಲ್ಲಿ ಈಚೆಗಡೆ ಕೂತಿದ್ವಿ. ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡೋಣ, ಸ್ವಲ್ಪ ಸಂಜೆ ಥರ ಆಗಲಿ ಅಂತ ಹೇಳ್ಬಿಟ್ಟು ಅವನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋಣ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಕೂತಿದ್ದೆ ಈಚೆಗಡೆ. ಆ ಎಲೆಯಲ್ಲೆಲ್ಲ ಸಿಪ್ಪೆ ತಗೊಂಡು ಉಫ್ ಅನ್ನೋದು, ತಲೆ ಮೇಲೆ ಹಾಕೋದು, ಈ ಥರದ್ದೆಲ್ಲ ಕ್ಯಾತೆ ಮಾಡ್ತಾಯಿದ್ದ. ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ಅದೇ ಮಕ್ಕಳು ಮನೇಲಿದ್ದಾಗ ಅವ್ರಿಗೆ ಮಾಡಬೇಕು ಅಂತ ಅವರೇ ಚಿಂತೆಲಿ ಇರುತ್ತೆ. ಅದೇ ಒಂದು 2-3 ದಿವಸ ಅವ್ರು ಇಲ್ಲ ಅಂದ ತಕ್ಷಣ ಏನೋ ಒಂಥರ ಕಳ್ಕೊಂಡಿದ್ದೀವಿ ಅನ್ನೋ ಥರನೇ ಫೀಲ್ ಆಗಿಬಿಡುತ್ತೆ, ಬೇಜಾರೇ ಆಗಿಬಿಡುತ್ತೆ. ಮನೇಲಿ ನಾವು ಒಂದೇನಂದರೆ ತುಂಬ ಬೇಗ ಕೆಲಸ ಆಗಿಬಿಡುತ್ತೆ ಮಕ್ಕಳಿಲ್ಲ ಅಂದರೆ. ನಂದಂತೂ ಹೆಂಗಾಗ್ಬಿಟ್ಟಿತ್ತು ಅಂದರೆ 3 ದಿವಸ 9 ಗಂಟೆ ಅಷ್ಟೊತ್ತಿಗೆಲ್ಲ ಅಡುಗೆ ಆಗಿಬಿಡ್ತಾಯಿತ್ತು, ಊಟ ಮಾಡಿಬಿಡ್ತಾಯಿದ್ವಿ. ಆನಂತರ ಏನು ಮಾಡೋದು ಅನ್ನೋದೇ ಯೋಚನೆ ಆಗಿಬಿಟ್ಟಿತ್ತು. ಅವನಿದ್ರೆ ಹಾಗಲ್ಲ, ತುಂಬ ಟೈಮ್ ನಿಧಾನಕ್ಕೆ ಹೋಗೋದು ಅಂತ ಅನ್ನಿಸ್ತಾ ಇರೋದು. ಆನಂತರ ನೋಡಿ ಇಲ್ಲಿ ಅದನ್ನ ಎತ್ಕೊಳ್ಳೋದು ಹಿಂಗೆ ಉಫ್ ಅಂತ ನಾನು ಮಾಡಿದ್ರೆ ಅವ್ನಿಗೆ ಅದು ಮಾಡೋಕ್ಕೆ ಬರ್ತಾಯಿಲ್ಲ, ಫುಲ್ ಬಾಯಿಗೆ ಇಟ್ಕೊತಾವನೆ. ಆನಂತರ ಅವನು ಕಲ್ಲಲ್ಲಿ ಜಲ್ಲಿಕಲ್ಲು ಹಾಕಿದ್ರು, ಅದನ್ನು ತೊಗೊಂಡು ಬಂದು ಏನು ಹೇಳ್ತಾ ಇದ್ದಾನೆ ನೋಡಿ, ಏನು ಆಟ ಆಡಬೇಕು ಅವನ ಜೊತೆ ಅಂತ ಅವ್ನು ಕೂರಿಸ್ಕೊಂಡಿದ್ದಾನೆ ನೋಡಿ ನನ್ನ. ಓಹೋ, ಚಕ್ಕಬಾರ ಆಡ್ತೀರಾ? ಏನು ಆಡ್ತೀರಾ? ಚಕ್ಕಬಾರ ಕಲ್ಲಲ್ಲಿ ಆಡ್ತಾರಾ? ಹಾಂ, ನಾನು ಹಾಕ್ಬೇಕಾ? ಅಯ್ಯ, ಚಕ್ಕಬಾರ ಹಿಂಗೆ ಹಾಕೋದು. ಬುಲ್ಡೆಗ್ ಬೀಳ್ತದಪ್ಪ, ಹೋಗು. ಹ್ಞೂ, ಚಕ್ಕಬಾರ ಆಡು. ಹಿಂಗೆ ಎತ್ಕೋ, ಅದ್ರಲ್ಲಿ ಎತ್ಕೋ. ಆಡಿಂಗೆ. ಇದ್ಯಾ ಚಕ್ಕಬಾರನು? ಅವ್ನು ಯಾವಾಗಲೂ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಈಚೆ ಹೋಗ್ತಾನಲ್ಲ ಹಿಂದೆಗಡೆ, ಅಲ್ಲಿ ಚಕ್ಕಬಾರ ಆಡ್ತಾಯಿರ್ತಾರೆ. ಅದನ್ನ ನೋಡ್ಕೊಂಬಂದು ಕಲ್ಲಲ್ಲಿ ನನಗೆ ಹೇಳ್ತವನೆ, ನನ್ನ ಜೊತೆ ಆಡು, ಚಕ್ಕಬಾರ ಆಡು ಅಂತ. ಅದರಲ್ಲಿ ಹೆಂಗೋ ಆಡೋದು ಅಂತ ಹೇಳಿದ್ರೆ ಈ ಥರದ್ದು ಹೇಳ್ಕೊಡ್ತಾಯಿದ್ರೆ ನಗಾಡ್ತಾ ಇದ್ದ. ಅವ್ನಿಗೇನಾದರೂ ಒಂದು ನೋಡಿದ ತಕ್ಷಣ ಆಟ ಆಡೋಕ್ಕೆ ಯಾರು ಸಿಕ್ಬಿಟ್ರೆ ಸಾಕು, ಏನಾದರೂ ಒಂದು ಆಡ್ತಾ ಇರಬೇಕು. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನನಗಂತೂ ಏನೋ ಒಂಥರ ಫುಲ್ಲು ಹೊಸ ಎನರ್ಜಿ ಥರ. ಹಾಗೆ ಸ್ವಲ್ಪ ಸೀರೆಗೆ ಫಾಲ್ಸ್ ಎಲ್ಲ ಹಾಕಬೇಕಾಗಿತ್ತು, ಹಾಗಾಗಿ ಅದನ್ನು ಮುಗಿಸ್ಕೊಳ್ತಾ ಇದ್ದೆ. ತುಂಬ ದಿವಸದಿಂದನೇ ಆಗಿಬಿಟ್ಟಿತ್ತು, ಸೀರೆ ಫಾಲ್ಸ್ ಹಾಕೋಕ್ಕೆ ಆಗಿರಲಿಲ್ಲ, ಹಂಗೆ ಎತ್ತಿಟ್ಟಿದ್ದೆ. ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಇದ್ನಲ್ವ, ಹಾಗಾಗಿ ಸೀರೆ ಫಾಲ್ಸ್ ಎಲ್ಲ ಹಾಕಿ ಒಂದೊಂದೇ ಕೆಲಸ ಮಾಡ್ಕೊಳ್ತಾ ಇದ್ದೆ. ಈ ಥರ ಮಿಷಿನ್ ಇದ್ದರೆ ಬೆಸ್ಟು, ಯಾಕಂದ್ರೆ ಈಚೆ ನಾವು ತೊಗೊಂಡೋಗಿ ನಾವು ಹಾಕಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಆದರೆ ನಮ್ಮ ಮನೇಲೆ ಮಿಷಿನ್ ಇದ್ದರೆ ಅಟ್ಲೀಸ್ಟ್ ಈ ಥರ ಸಣ್ಣ ಪುಟ್ಟದಾದರೂ ನಾವೇ ಮಾಡ್ಕೊಬೋದು. ಜಿಗ್ಜಾಗು, ಈ ಥರ ಫಾಲ್ಸ್ ಹಾಕೋದು, ಈ ಥರದ್ದೆಲ್ಲ ನಾವೇ ಮಾಡ್ಕೊಬೋದು. ನಮಗೂ ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗಿರೋ ಥರ ಅನಿಸುತ್ತೆ, ಆ್ಯಕ್ಟಿವ್ ಆಗೇ ಇರ್ತೀವಿ ಮನೇಲಿ. ಒಂಥರ ಏನೂ ಬೇಸರ ಅಂತಲೂ ಕೂಡ ಅನಿಸಲ್ಲ, ಏನೋ ಒಂದು ಮಾಡ್ತಾಯಿದ್ದೀವಲ್ಲ ಅನ್ನೋದು ಕೂಡ ಇರುತ್ತೆ. ಹಾಗಾಗಿ ಈ ಥರದನ್ನ ನಾನೇ ಮಾಡ್ಕೊತೀನಿ. ನಾನು ಏನಾದರೂ ಸೀರೆ ಸ್ಟಿಚ್ ಮಾಡಿಸ್ತೀನಿ ಅಂದರೆ ಇದನ್ನೆಲ್ಲ ನಾನೇ ಮಾಡ್ಕೊತೀನಿ. ನಾನು ಫಾಲ್ಸ್ ಹಾಕ್ತಾಯಿದ್ದಾಗ ಪಾಪ ಬಂದ್ಬಿಟ್ಟು ಆ ಸೀರೆ ಮೇಲೆಲ್ಲ ಹೂ ಅನ್ನೋದು, ಇದನ್ನು ಮಾಡೋದು ಎಲ್ಲ ಮಾಡ್ತಾಯಿದ್ದ. ನೋಡಿ ಯಾವ ಥರ ಮಾಡ್ತಾಯಿದ್ದಾನೆ ಅಂತ.
ಏಯ್ 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 ಈ ಕಡೆ ಬರಿ ಹಾಂ 1 2 3 1 2 3 ಸೊ ಇನ್ನೂ ಟೈಮ್ ಕೂಡ ಇತ್ತು, ಹಾಗೆ ಅಡುಗೆ ಕೂಡ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ನ ಕಂಪ್ಲೀಟಾಗಿ ಅಪ್ಪನ ಹಿಡ್ಕೊಂಡೆ ಎಲ್ಲ ಕ್ಲೀನ್ ಮಾಡಿದೆ. ಅದನ್ನೇನು ವೀಡಿಯೋ ಮಾಡಲಿಲ್ಲ, ಕಾಮನಾಗಿ ಎಲ್ಲ ಸಣ್ಣ ಸಣ್ಣದೆಲ್ಲ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಷ್ಟೇ. ಹಾಗೆ ನೈಟು ಸರಿ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಅಪ್ಪುಗೆ ದ್ರಾಕ್ಷಿ ಗೋಡಂಬಿ ನೋಡಿದ ತಕ್ಷಣ ನನಗೆ ಕೊಡಿ ಅಂತ ಹೇಳಿದೆ, ಅದನ್ನು ಕೂಡ ತಿನ್ನೋದು ಕೊಟ್ಟೆ. ಇದಾಗಿತ್ತು ಇವತ್ತಿನ ಒಂದು ಸಣ್ಣ ವೀಡಿಯೋ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.